ಸೊ ಹುಂಡೈ ವರ್ಣ ಲಕ್ಸುರಿ ಗಾಡಿ ಸರ್, ಈ ಕಾರ್ದು ಡೀಟೇಲ್ಸ್ ಹೇಳಿ ಸರ್. 2016 ಸಿಂಗಲ್ ಓನರ್ ಸರ್. ಇದು SX ಆಪ್ಷನ್ 6 ಇಯರ್ ಬ್ಯಾಕ್ ಪುಷ್ ಬಟನ್ ಬರುತ್ತೆ, ಡೀಸೆಲ್ ವೆಹಿಕಲ್. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ, 20 ಪ್ಲಸ್ ಬರುತ್ತೆ ಮೈಲೇಜ್ ನಿಮ್ಗೆ. 20 ಪ್ಲಸ್ ಆರಾಮಾಗಿ ಬರುತ್ತೆ ಮೈಲೇಜ್. ಹೌದು ಸರ್. ಟಾಪ್ ಎಂಡ್ 1.6. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಅದು ಸಿಂಗಲ್ ಓನರ್ ಆಗಿದೆ. ಹೌದು ಸರ್. ಸರ್, ಈ ಕಾರ್ಗೆ 780 ಹೇಳ್ತಾ ಇದೆ ಸರ್. ಒಂದು 7:30 ಗಂಟೆ ಫೈನಲ್ ಆಗುತ್ತೆ. 7:30 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ ಈ ಲಕ್ಸುರಿ ಕಿಂಗ್ ನ? ಹೌದು ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಕಾರ್, 1.6 SX ಟಾಪ್ ಎಂಡ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಅಂಡ್ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿ. 6 ಇಯರ್ ಬ್ಯಾಗ್ ಬರುತ್ತೆ ನಿಮ್ಗೆ. 6 ಇಯರ್ ಬ್ಯಾಗ್ ಬರುತ್ತೆ. ಏನ್ ಹೇಳಿ ಸರ್ ಪ್ರೈಸ್? 750 ಫೈನಲ್ ಆಗುತ್ತೆ. 750 ಫೈನಲ್ ಆಗುತ್ತೆ. ಅಂಡ್ ಫೋರ್ಡ್ ಫಿಯೆಸ್ಟಾ ಹುಡುಕೋರ್ಗೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ಅದು ಕೂಡ EXI ಹೇಳಿ ಸರ್. ಸರ್ 2006 ಥರ್ಡ್ ಓನರ್ ಆಗಿದೆ ಸರ್. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 140 ಫೈನಲ್ ಆಗುತ್ತೆ ಸರ್. 140ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸರ್. ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್. ಒಂದು ಸರ್ ಏನ್ ಹೇಳಿದ್ರೆ 140 ಫೈನಲ್ ಆಗುತ್ತೆ ಸರ್. 140 ಫೈನಲ್. ಸರ್ ಓನರ್ಶಿಪ್ ಏನಾಗಿದೆ? ಥರ್ಡ್ ಆಗಿದೆ ಸರ್. 3 ಓನರ್ ಆಗಿದೆ ಸರ್. 3 ಓನರ್ ಆಗಿದೆ. 3 ಓನರ್ ಆಗಿದೆ. ಸೊ ಅದು 140ಗೆ ನಿಮ್ಗೆ ಸೆಡಾನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಇದು ಟಾಟಾ ಗಾಡಿ, ಪೆಟ್ರೋಲ್ ಗಾಡಿ, ಇಂಡಿಗೋ ಹೇಳಿ ಸರ್. ಸರ್ 2009 ಸಿಂಗಲ್ ಓನರ್ ಸರ್ ಇದು. ಓಕೆ, ಚೆನ್ನಾಗಿದೆ. FC ಎಲ್ಲ ರನ್ನಿಂಗ್ ಇದೆ, ಒಳ್ಳೆ ಟೈರ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಇದು ಓಕೆ, 160 ಫೈನಲ್ ಆಗುತ್ತೆ ಸರ್. 160ಗೆ ಫೈನಲ್ ಮಾಡಿ ಕೊಡ್ತೀರಾ? ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಇದು ಏನ್ ಮೈಲೇಜ್ ಬರುತ್ತೆ ಸರ್ ಇದು ಪೆಟ್ರೋಲ್ ಅಲ್ಲಿ? 15 ಬರುತ್ತೆ ಸರ್. 15. ಹೌದು. ಸೊ ಈ ಗಾಡಿಗೆ ಏನಾರ CNG ಏನಾರ ಹಾಕಿಸ್ಕೊಂಡ್ರೆ ಒಂದು 60 ಇಂದ 70,000 CNG ಆಗುತ್ತೆ. ಹೌದು ಸರ್. ಹಾಕಿಸ್ಕೊಂಡ್ಬಿಟ್ರೆ ಆರಾಮಾಗಿ 35-40 ಕೊಡುವಂತ ವೆಹಿಕಲ್, 30 ಪ್ಲಸ್ ಬರುತ್ತೆ ಹತ್ರ. ಹೌದು ಸರ್. ಸರ್ 1,60,000 ಫೈನಲ್ ಆಗುತ್ತೆ ಸರ್. 160ಗೆ ಫೈನಲ್ ಕೊಡ್ತೀವಿ ಸರ್. ಇನ್ನು ನೆಗೋಷಿಯಬಲ್ ಕೂಡ ಆಗುತ್ತೆ. 160ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಓಕೆ, ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಎಲ್ಲೊಂದು ಸ್ಕ್ರಾಚ್ ಡೆಂಟು ಇಲ್ಲ. ಟಾಟಾ ನೀಟ್ ಆಗಿದೆ. ಇಂಡಿಗೋ ಅಂಡ್ ಸರ್ I10 ಇದೆಯಾ? 2009 ಸೆಕೆಂಡ್ ಓನರ್ ಸರ್. ಮ್ಯಾಗ್ನಾ ಪ್ಲಸ್ ಇದು. ಓಕೆ, ಒಂದು 230 ವರೆಗೂ ಫೈನಲ್ ಆಗುತ್ತೆ ಸರ್. ಇದು 230 ಗಂಟೆ ಫೈನಲ್ ಆಗುತ್ತೆ ಸರ್. ಸೊ 2,30,000 ಗಂಟೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ I10 ಸೊ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್. ಸರ್ ಇದು ಎಷ್ಟು ರನ್ ಆಗಿದೆ ಸರ್? ಸರ್ 65,000 ಆಗಿದೆ ಸರ್. ಅದು 2,10,000 ಫೈನಲ್. ಹೌದು ಸರ್. ಅಂಡ್ ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆ ಹೇಳಿ ಸರ್. ಸರ್ 2013 ಸಿಂಗಲ್ ಓನರ್ ಸರ್. ಇದು ಓಕೆ, ಒಂದು 225 ಫೈನಲ್ ಆಗುತ್ತೆ ಸರ್. ಇದು 225ಗೆ ಓಮ್ನಿ ಸಿಗ್ತೈತೆ SB ಕಾರ್ಸ್ ಅಲ್ಲಿ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಅಂಡ್ ಫ್ಯಾಮಿಲಿಗೆ. ಹಳ್ಳಿ ಕಡೆ ಇರೋರು ಸಿಕ್ಕಾಪಟ್ಟೆ ಹುಡುಕ್ತಿದ್ದಾರೆ ಈ ಗಾಡಿನ, ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ನಿಮ್ಗೆ ಓಮ್ನಿ ಮಾತ್ರ ಸಿಗದೇ ಇಲ್ಲ. ಅಂಡ್ ಫಿಯಟ್ ಸರ್ 2011 ಸಿಂಗಲ್ ಡೀಸೆಲ್ ಸರ್. ಎಮೋಷನ್ ಇದು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. ಓಕೆ, ಒಂದು 2.5 ಫೈನಲ್ ಆಗುತ್ತೆ ಸರ್. ಇದು 2,50,000 ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ಹೌದು ಸರ್. ಹೌದು. ಸೊ ಎಮೋಷನ್ ಪ್ಲಸ್ ಅನ್ಸುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಆವಾಗ್ಲೇ 2 ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್. ಓಕೆ ಸರ್, ಕ್ಲೈಂಬರ್ ಇದೆಯಾ? ಹೌದು ಸರ್. 2017 ಸಿಂಗಲ್ ಓನರ್, ಬರೀ 35,000 ಕಿಲೋಮೀಟರ್ ಓಡಿದೆ ಸರ್. ಇದು ಓಕೆ, ಒಂದು 375 ಹೇಳ್ತದೆ, ಒಂದು 360 ವರೆಗೂ ಫೈನಲ್ ಆಗುತ್ತೆ ಸರ್. ಇದು 375 ಕೋಟಿಂಗ್, 360 ಗಂಟೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಬರೀ 30,000 ಓಡಿದೆ. ಏರ್ ಬ್ಯಾಗ್, ಬರೀ 30,000. ಹೌದು ಸರ್. ಮ್ಯಾಗ್ವಿಲ್ ಇದೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, RXT ವೇರಿಯಂಟ್. ಹೌದು ಸರ್. ಟಾಪ್ ಎಂಡ್ ಮಾಡಲ್ ಇದೆ. ಟಾಪ್ ಎಂಡ್ ಗಾಡಿ, ಡ್ಯುಯಲ್ ಟೋನ್ ಕಲರಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಕ್ಲೈಂಬರ್ ಬರುತ್ತೆ. ಕ್ಲೈಂಬರ್ 100% ಲೋನ್ ಆಗುವಂತ ವೆಹಿಕಲ್, 95% ಲೋನ್ ಆಗುತ್ತೆ. ಹೌದು ಸರ್. 3,60,000 ಫೈನಲ್ ಆಗುತ್ತೆ ಸರ್. 3 ಲಕ್ಷ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. 350 ಲೋನ್ ಫೈನಲ್ ಆಗುತ್ತೆ ಸರ್. ಹೌದು. ಅಂಡ್ ಆಲ್ಟೋ ಇದೆಯಾ ಸರ್? ಆಲ್ಟೋ 2012 ಥರ್ಡ್ ಓನರ್ ಆಗಿದೆ ಸರ್. ಇದು LXi AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, 190 ಫೈನಲ್ ಆಗುತ್ತೆ ಸರ್. ಇದು 190 ಫೈನಲ್. ಹೌದು ಸರ್. LXi 190 ಫೈನಲ್, AC ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಇದೆ, ಮಾಡ್ಕೊಡ್ತೀರಾ? ಓನರ್ಶಿಪ್ ಏನಾಗಿದೆ ಸರ್? ಥರ್ಡ್ ಓನರ್ ಆಗಿದೆ ಸರ್. ಇದು ಓಕೆ. ಗೆಡ್ಜ್ ಇದೆಯಾ ಸರ್? ಗೆಡ್ಜ್ 2007 ಸೆಕೆಂಡ್ ಓನರ್ ಸರ್. ಅದು ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 155 ಫೈನಲ್ ಆಗುತ್ತೆ ಸರ್. 155ಗೆ ಫೈನಲ್. ಹೌದು ಸರ್. ಸೊ 1,55,000ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ಗೆಡ್ಜ್ನ. ಸರ್ ಪೆಟ್ರೋಲ್ ವೆಹಿಕಲ್ ಅದ? ಪೆಟ್ರೋಲ್ ವೆಹಿಕಲ್ ಸರ್. ಸೊ ಗೆಡ್ಜ್ ನಿಮ್ಗೆ ಸಿಮಿಲರ್ ಆಗಿ ಸ್ಯಾಂಟ್ರೋಗಿಂತ ದೊಡ್ಡ ವೆಹಿಕಲ್, ಹತ್ತತ್ರ ಸ್ಯಾಂಟ್ರೋಗಿಂತ ದೊಡ್ಡದು, I20 ಗಿಂತ ಚಿಕ್ಕದು, ಅಷ್ಟು ಸ್ಪೇಸ್ ಬರುತ್ತೆ ನಿಮ್ಗೆ ಗೆಡ್ಜ್ ಅಲ್ಲಿ. ಅಂಡ್ ಸರ್ ಎಷ್ಟಿಲ್ಲ ಇದೆಯಾ ಸರ್? ಸರ್ 2008 ಸೆಕೆಂಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ತುಂಬಾ ಚೆನ್ನಾಗಿದೆ ನಿಮ್ಗೆ.
ಓಕೆ 2 lakhs ಹೇಳ್ತಾ ಇದೆ. ಒಂದು 80-85 ವರೆಗೂ ಆಗುತ್ತೆ ಸರ್ ಇದು. 180-85 ಗಂಟೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್, ಹೌದು. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ, ಸೊ 180 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಎಕ್ಸನ್ ಎಸ್ಟಿಲೋ, ಸೊ VXi ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಲೋ ಬಡ್ಜೆಟ್ ಅಲ್ಲಿ ಸಿಟಿ ಪರ್ಪಸ್ ಗೆ ಸೂಪರ್ ವೆಹಿಕಲ್, ಲಾಂಗು ಕೂಡ ತಗೊಂಡು ಹೋಗ್ಬಿಡ್ಬೋದು ನಿಮ್ಗೆ. ಸರ್ ಇದು 1 ಲೀಟರ್ ಇಂಜಿನ್ ಅಲ್ವಾ ಇದು? ಹೌದು ಸರ್, 1 ಲೀಟರ್ ಇಂಜಿನ್. ಸೊ 1 ಲೀಟರ್ ಇಂಜಿನ್ ನಿಮ್ಗೆ ಮಾರುತಿ ಸುಜುಕಿ, ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಅನ್ನೋದು ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಸರ್. 1,80,000 ಫೈನಲ್ ಈ ತರ ಇದೆ. ಅಂಡ್ ಸೊ ಅದ್ರ ಪಕ್ಕದಲ್ಲೇ ಒಂದು ಹುಂಡೈ ವರ್ಣ, ಇದು ಕೂಡ ಒಂದು ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಹೇಳ್ಬೋದು ಸರ್. ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ. 2006 ಸೆಕೆಂಡ್ ಓನರ್ ಇದೆ ಸರ್. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಒಳ್ಳೆ ಮ್ಯಾಗ್ವಿಲ್ ಇದೆ, ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು 190 ಫೈನಲ್ ಆಗುತ್ತೆ ಸರ್ ಇದು. ಸರ್ ವರ್ಣ 190 ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಸೊ ನೋಡ್ತಾ ಇರ್ಬೋದು, ಅದು ಕೂಡ ಡೀಸೆಲ್ ಕಾರು, ಅದು ಕೂಡ ಸೆಡಾನು, ಟಾಪ್ ಎಂಡ್, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ 1,90,000 ಫೈನಲ್. ಹೌದು ಸರ್, ಹೌದು. ಸೊ ಇಲ್ಲಿ ಇನ್ನೂ ಒಂದು ನ್ಯಾನೋ ಇದೆ ನಮ್ಮ ವಿಡಿಯೋದಲ್ಲಿ, 3ನೇ ನ್ಯಾನೋ. ಹೇಳಿ ಸರ್. 2014 ಸೆಕೆಂಡ್ ಓನರ್ ಇದು. ಓಕೆ, ಇಷ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, 20-25 ಪ್ಲಸ್ ಬರುತ್ತೆ. 20 ಪ್ಲಸ್ ಬರುತ್ತಾ? ಹೌದು. ಸೊ ಇದು 4ನೇ ನ್ಯಾನೋ ಅನ್ಸುತ್ತೆ, ಈಚ್ ಕಡೆ 2 ಇತ್ತು. ಸೊ ಇದು ಸರ್ ಇದು ಪವರ್ ಸ್ಟೇರಿಂಗ್ ಬರುತ್ತಾ? ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಕಲ್ತ್ಕೊಳ್ಳೋರ್ಗೆ ಮಾತ್ರ ಈ ಗಾಡಿ ತುಂಬಾ ಬೊಂಬಾಟ್ ಅಂತಾನೆ ಹೇಳ್ಬೋದು. ಸೊ ಸಿಟಿ ಪರ್ಪಸ್ ಯಾರು ನೋಡಂಗಿದ್ರೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್. ಸೊ ನ್ಯಾನೋ ಟ್ವಿಸ್ಟ್ 24-25 ಬರುತ್ತೆ ಸರ್ ಮೈಲೇಜ್. ಹೌದು ಸರ್, ಹೌದು. 24-25 ಈಸಿಯಾಗಿ ಬಂದ್ಬಿಡುತ್ತೆ ಮೈಲೇಜ್. ಅಂಡ್ ಸರ್ ಈ ನ್ಯಾನೋಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ? 160, 1.5 ಫೈನಲ್ ಆಗುತ್ತೆ ಸರ್. 1.5 ಫೈನಲ್ ಆಗುತ್ತೆ ಸರ್. ಸರ್ ರೆನಾಲ್ಡ್ ಕ್ವಿಡ್ ನೋಡ್ತಾ ಇರ್ಬೋದು, ಗಾಡಿ ಯಾವ ತರ ಅಂತ ಹೇಳ್ಬಿಟ್ಟು 2018 ಮಾಡಲು ಬರೀ 60,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, 1 ಲೀಟರ್ ಇಂಜನ್. ಹೌದು, ಆಟೋಮೆಟಿಕ್ ಇದೆ ಇದು. ಆಟೋಮೆಟಿಕ್ ಗಾಡಿ. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಎಷ್ಟು ರನ್ ಆಗಿದೆ? ಬರೀ 60,000 ಕಿಲೋಮೀಟರ್ ರನ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 385 ಫೈನಲ್ ಆಗುತ್ತೆ ಸರ್ ಇದು. 385 ಗೆ ಫೈನಲ್ ಆಗುತ್ತೆ ಸರ್. 385 ಗೆ ಫೈನಲ್ ಮಾಡಿ ಕೊಡ್ತಾರೆ. ಲೋನ್ ಆಗುತ್ತೆ ಸರ್ ಇದಕ್ಕೆ. 3.5 ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ರೀಸೆಂಟ್ ಮಾಡಲ್ ಆಗಿರೋದ್ರಿಂದ ನಿಮ್ಗೆ ನಿಮ್ ಪ್ರೊಫೈಲ್ ಮೇಲೆ ಚೆಕ್ ಮಾಡ್ಬಿಟ್ಟು ಆರಾಮಾಗಿ 3.5 ಲಕ್ಷನೇ ಲೋನ್ ಆಗ್ಬಿಡುತ್ತೆ. ಹೌದು ಸರ್, ಹೌದು. ಸೊ ಟೈರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ. ಸೊ ನಿಮ್ಗೆ ಕ್ವಿಡ್ ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಸೊ ಇದು 1 ಲೀಟರ್ ಇಂಜನ್ ನೋಡ್ತಾ ಇರ್ಬೋದು. 1 ಲೀಟರ್ ಇಂಜಿನ್ ನಿಮ್ಗೆ RXT ವೇರಿಯಂಟ್. ಸೊ ಇದರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಡ್ರೈವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. 385 ಫೈನಲ್ ಆಗುತ್ತೆ ಆರಾಮಾಗಿ 3.5ನೇ ಲೋನ್ ಆಗ್ಬಿಡುತ್ತೆ. ಹೌದು ಸರ್, ಹೌದು. ಓಕೆ. ಅಂಡ್ ಸರ್ ಬಿಲಾನೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್, ಸಿಗ್ಮಾ ವೇರಿಯಂಟ್ ಇದು. 48,000 ನೋಡಿದೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ. ಇದೊಂದು 585 ಫೈನಲ್ ಆಗುತ್ತೆ ಸರ್. 585 ಫೈನಲ್. ಪೆಟ್ರೋಲ್ ವೆಹಿಕಲ್ ಸರ್. ಸೊ ಪೆಟ್ರೋಲ್ ವೆಹಿಕಲ್ 585 ಫೈನಲ್ ಮಾಡಿ ಕೊಡ್ತಾರೆ. 5 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ. 5.5 ಲಕ್ಷ ಲೋನ್ ಆಗ್ಬಿಡುತ್ತೆ. 100% ಲೋನ್ ಆಗುವಂತ ವೆಹಿಕಲ್. ಏನೊಂದು 50,000 ಡೌನ್ ಪೇಮೆಂಟ್ ಮಾಡಿ ಕಾರ್ನ ತಗೊಂಡು ಸರ್. ಓಕೆ. ಸೊ ಗಾಡಿ ಜಾಸ್ತಿ ಓಡಿಲ್ಲ, ಬರೀ 48,000 ಕಿಲೋಮೀಟರ್ ರನ್ ಆಗಿದೆ. ಸೊ ಸಿಗ್ಮಾ ವೇರಿಯಂಟ್ ಬೆಲಾನೋ. ಸೊ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಬರಲ್ಲ ಇದರಲ್ಲಿ, ಆಡಿಯೋ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್. ಸರ್ ಇವಾಗ ಬೆಲಾನೋ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಇದು 20 ಬರುತ್ತೆ ಸರ್. 18-20 ಬರುತ್ತೆ. 18-20 ಈಸಿಯಾಗಿ ಬರುತ್ತೆ. ಅಂಡ್ ಒಂದ್ಸಲ ಸರ್ವಿಸ್ ಕಾಸ್ಟ್ ಕೊಟ್ರೆ ಎಷ್ಟು ಬರ್ಬೋದು? 8,000 ಒಳಗಡೆ ಬರುತ್ತೆ ಸರ್. ಒಂದು 8,000 ಒಳಗಡೆ ಬರುತ್ತೆ. ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 585 ಫೈನಲ್ ಆಗುತ್ತೆ ಸರ್. 585 ಫೈನಲ್ ಆಗುತ್ತೆ. ಓಕೆ. ಅಂಡ್ ವ್ಯಾಗನಾರ್ ಇದೆ ನೋಡ್ತಾ ಇರ್ಬೋದು. ಈ ವ್ಯಾಗನಾರ್ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಆಗಿ ಬರುತ್ತೆ. ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಅಂಡ್ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ, ಸೈಡ್ ಕ್ಲಾಡಿಂಗು ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2019 ಸಿಂಗಲ್ ಓನರ್, ZXi ಟಾಪ್ ಎಂಡ್ ಮಾಡಲು, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ. ಇದು 6 ಲ್ಯಾಕ್ ಹೇಳಿದ್ರೆ 590 ಫೈನಲ್ ಆಗುತ್ತೆ ಸರ್. 6 lakhs ಹೇಳ್ತಿದ್ರಾ? 595 ಫೈನಲ್ ಆಗುತ್ತೆ ಸರ್. ಸೊ 595 ಗಂಟ ನಿಮ್ಗೆ ಒಂದು ರೌಂಡ್ ಫಿಗರ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ಸೊ ವ್ಯಾಗನರ್ ಒಂದು ಒಳ್ಳೆ ಗಾಡಿ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಸಿಗ್ಮಾ ರೇಂಜ್ ಅಲ್ಲಿ ಇದೆ. ಸೊ ನೋಡಿ, ಸಿಗ್ಮಾ ಬೆಲೆನೂ ಅಷ್ಟಿದೆ, ಈ ಗಾಡಿನೂ ಅಷ್ಟೇ ಇದೆ ನಿಮ್ಗೆ. ಸೊ ಅದಕ್ಕೂ ಇದಕ್ಕೂ ಏನು ದೊಡ್ಡ ಕಂಪ್ಯಾರಿಸನ್ ಏನಿಲ್ಲ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ಟಚ್ ಸ್ಕ್ರೀನು,
ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಸೊ ಟಚ್ ಸ್ಕ್ರೀನ್ ಬಂದ್ಬಿಟ್ಟು ನಿಮ್ಗೆ ಅಡಿಷನಲ್ ಆಗಿ ಹಾಕ್ಸಿರೋದು ಗಾಡಿ. ಸರ್ ವ್ಯಾಗನರ್ ಕೂಡ ಒಂದು 18-20 ಮೈಲೇಜ್ ಬರುವಂತ ವೆಹಿಕಲ್ ಅಲ್ವಾ ಸರ್? ಸೊ ಲೋ ಮೇಂಟೆನೆನ್ಸ್, ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರುವಂತ ವೆಹಿಕಲ್. ಸರ್ ಏನ್ ಹೇಳಿದ್ ಪ್ರೈಸ್? 585 ಆಗುತ್ತೆ ಸರ್. 585 ಫೈನಲ್. ಅಂಡ್ Hyundai Eon ನೋಡ್ತಾ ಇರ್ಬೋದು, ಒನ್ ಆಫ್ ದ ಕಾಂಪ್ಯಾಕ್ಟ್ ಕಾರ್ ಅಲ್ಲಿ ಇದು ಬಂದ್ಬಿಟ್ಟು ಬೆಸ್ಟ್ ವೆಹಿಕಲ್. ಸೊ ಫ್ರಮ್ Hyundai. ಸರ್ Eon ಬಗ್ಗೆ ಡೀಟೇಲ್ಸ್ ಹೇಳಿ. 2013 ಸೆಕೆಂಡ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 20 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ ಇದು. ಓಕೆ, ಏನ್ ಪ್ರೈಸ್ ಕೊಟ್ಟು 3 lakhs ಹೇಳ್ತಾರೆ ಸರ್. 280 ಫೈನಲ್ ಆಗುತ್ತೆ ಸರ್. 280 ಫೈನಲ್ ಆಗುತ್ತೆ. ಸೊ 280 ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ಸೊ ನಿಮ್ಗೆ ಇದು ಕೂಡ ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಟಚ್ ಸ್ಕ್ರೀನ್ ಬರಲ್ಲ ಇದರಲ್ಲಿ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಸೊ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ Eon. ಸರ್ ಇದು ಏನ್ ಹೇಳಿ ಸರ್? 285 285 ಫೈನಲ್. ಸೊ ಬ್ರ್ಯಾಂಡ್ ನ್ಯೂ ಕಾರ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಟಾಟಾ ಟಿಯಾಗೋ. ಸೊ ಇದು NXE ಅಂತಾರೆ, ಇದು ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಟಾಟಾ ಟಿಯಾಗೋದಲ್ಲಿ ಈ ತರ ಮಾಡಿಫಿಕೇಶನ್ಸ್ ಎಲ್ಲ ಬರಲ್ಲ. ಸೊ ಇದು ಅಪ್ಡೇಟೆಡ್ ವರ್ಷನ್. ಸೊ ನಿಮ್ಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. NRG ಸಾರಿ ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2019 ಸಿಂಗಲ್ ಓನರ್, ಬರೀ 28,000 ಓಡಿದೆ ಸರ್. ಟಾಪ್ ಎಂಡ್ ಮಾಡಲ್ ಇದು. ಸಿಂಗಲ್ ಓನರ್ 28,000ನೇ ಓಡಿದೆ. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್ ಸರ್. ಟಾಪ್ ಎಂಡ್ ಗಾಡಿ 6.5 ಹೇಳ್ತಾ ಇದೆ, ಒಂದು 625 ಫೈನಲ್ ಆಗುತ್ತೆ ಸರ್. 625 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 625 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತಾ ಇರ್ಬೋದು. ಅಲೈ ವೀಲ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ. ಸೊ ಟಾಟಾ ಟಿಯಾಗೋ ಲಕ್ಸುರಿ ಕಾಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಇದರಲ್ಲಿ ಕೂಡ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆ. ಸಿಂಗಲ್ ಓನರ್ ಸರ್ ಏನ್ ಹೇಳಿದೆ ಫೈನಲ್ ಪ್ರೈಸ್? 6.5 ಹೇಳ್ತಾ ಇದೆ, ಒಂದು 625 ಫೈನಲ್ ಆಗುತ್ತೆ. 625 ಫೈನಲ್ ಆಗುತ್ತೆ. ಸೊ 625 ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ಲಕ್ಸುರಿ ಟಿಯಾಗೋ NRG ನ. ಓಕೆ, ಸೊ ನಮ್ ವಿಡಿಯೋದಲ್ಲಿ ಇನ್ನೂ ಒಂದು ಫೋರ್ಟ್ ಫಿಗೋ ಇದೆ, ಹೇಳಿ ಸರ್. 2013 ಸಿಂಗಲ್ ಓನರ್ ಸರ್. ZXi ಡೀಸೆಲ್ ವರ್ಷನ್. ಓಕೆ, ಚೆನ್ನಾಗಿದೆ ಸರ್, ಒಳ್ಳೆ ಮೈಲೇಜ್ ಬರುತ್ತೆ. 20-22 ಮೈಲೇಜ್ ಬರುತ್ತೆ ಸರ್ ನಿಮಗೆ. ಇದು ಡೀಸೆಲ್ ಗಾಡಿ? ಹೌದು ಸರ್, ಹೌದು ಸರ್. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ಫೋರ್ಟ್ ಫಿಗೋ. ಸೊ ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಫೋರ್ಟ್ ಫಿಗೋ ಗಾಡಿ ನೋಡ್ತಾ ಇರ್ಬೋದು. 80,000 ಚಿಲ್ಲರೆ ಓಡಿದೆ. ನೀಟಾಗಿ ತೋರಿಸ್ತಾ ಇದೀನಿ ಗಾಡಿ ಮೇಲೆ. ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ಸಿಂಗಲ್ ಓನರ್ ಫೋರ್ಟ್ ಫಿಗೋ ಸಿಗೋದು ನಿಮ್ಗೆ ರೇರು. ಗಾಡಿ ಎಲ್ಲ ಈ ತರ ಇದೆ. ಸರ್ ಈ ಫೋರ್ಟ್ ಫಿಗೋಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಅದು 325 ಹೇಳ್ತದೆ, 3 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. ಓಕೆ, ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಫೈನಲ್ ಪ್ರೈಸ್ ಏನ್ ಹೇಳಿದ್ದು? 325 ಹೇಳ್ತದೆ ಸರ್. 3 lakhs ಫೈನಲ್ ಆಗುತ್ತೆ. 3 lakh ಫೈನಲ್. ಹೌದು ಸರ್, ಹೌದು. ಸೊ ಇಲ್ಲೊಂದು ಡೀಸೆಲ್ ಗಾಡಿ ಇದೆ. ಈ ಕಾರ್ಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಹೇಳಿ ಸರ್. 2010 ಸಿಂಗಲ್ ಓನರ್ ಇದು. ಓಕೆ, VDI. ಹೌದು ಸರ್. ಡಿಸೈರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಎಷ್ಟು ಆಗಿದೆ ಸರ್? 80,000 ಆಗಿದೆ ಸರ್ ಇದು. 80,000 ಆಗಿದೆ. ಹೌದು ಸರ್. ಸೊ ಸಿಂಗಲ್ ಓನರ್ ಅಂದ್ರೆ ಆಲ್ಮೋಸ್ಟ್ ಕಾಂಪ್ರೆನ್ಸಿವ್ ಇದ್ದೇ ಇರುತ್ತೆ. ಹೌದು ಸರ್, ಹೌದು. ಬರೀ 80,000 ಕಿಲೋಮೀಟರ್ ರನ್ ಆಗಿರೋ ಅಂತ ಡೀಸೆಲ್ ವೆಹಿಕಲ್ ಡಿಸೈರ್. ಸೊ ಇದು ಶಾರ್ಟ್ ಡಿಕ್ಕಿ ಅನ್ಸುತ್ತೆ. ಸೊ ಸ್ವಿಫ್ಟ್ಗೆ ಡಿಮ್ಯಾಂಡ್, ಡಿಸೈರ್ಗೆ ಇನ್ನೂ ಡಿಮ್ಯಾಂಡ್. ಯಾಕಂದ್ರೆ ನಿಮ್ಗೆ ಒಳಗಡೆ ಜಾಸ್ತಿ ಸ್ಪೇಸ್ ಬರುತ್ತೆ ಸ್ವಿಫ್ಟ್ ಗಿಂತ. ಲೆಗ್ ರೂಮ್ ಆಗಿರ್ಲಿ, ಹೆಡ್ ರೂಮ್ ಆಗಿರ್ಲಿ, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ನಿಮ್ಗೆ. 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸ್ವಿಫ್ಟ್, ಡಿಸೈರ್, VDI. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ 380 ಫೈನಲ್ ಆಗುತ್ತೆ ಸರ್ ಇದು. 380 ಫೈನಲ್. 380 375 ಆಗುತ್ತೆ ಸರ್ ಇದು. ಓಕೆ ಸರ್. ಸೊ 100% ಡಾಕ್ಯುಮೆಂಟೇಶನ್ ಇರುವಂತ ಗಾಡಿ, ಅದು ಕೂಡ ಸಿಂಗಲ್ ಓನರ್ ಗಾಡಿ, ಡಿಸೈರ್, ಸ್ವಿಫ್ಟ್. ಅಂಡ್ ಒಂದು ಜಾಜ್ ಇದೆ, ಹೇಳಿ ಸರ್. ಅದು ಹೋಂಡಾ ಜಾಜ್ 2016 ಸಿಂಗಲ್ ಓನರ್ ಸರ್. ಟಾಪ್ ಎಂಡ್ ಮಾಡಲು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ, 20-22 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ ಇದು. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಗಾಡಿ, ಅದು ಕೂಡ ಟಾಪ್ ಎಂಡ್ ಗಾಡಿ. ಅದು ಕೂಡ ವೈಟ್ ಕಲರ್. ನೋಡ್ತಾ ಇರ್ಬೋದು ಎಷ್ಟು ಸ್ಪೆಷಲ್ ಆಗಿದೆ ಅಂತ ವೆಹಿಕಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತಾರೆ? 6.5 ಹೇಳ್ತಿದೆ ಸರ್. ಒಂದು 625 ಫೈನಲ್ ಆಗುತ್ತೆ. 625ಗೆ ನಿಮ್ಗೆ ಡೀಸೆಲ್ ಗಾಡಿ ಟಾಪ್ ಎಂಡ್, ಅದು ಕೂಡ ಹೋಂಡಾ. ಸೊ ಹೋಂಡಾ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಅವ್ರದ್ದು ವೆಹಿಕಲ್ಸ್ ಯಾವುದೇ ತೊಂದರೆ ಇರಲ್ಲ. ಇನ್ಬಿಲ್ಟ್ ಆಗಿರ್ಲಿ ಸೂಪರ್ ಸ್ಟ್ರಾಂಗ್ ಆಗಿರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ಗಾಡಿಯಲ್ಲಿ.
ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಟಚ್ ಸ್ಕ್ರೀನು, ಫ್ಯಾಬ್ರಿಕ್ ಸೀಟ್ಸ್. ಸೊ ಗಾಡಿ ಮಾತ್ರ ಲಕ್ಸುರಿ ಆಗಿದೆ, ಸೂಪರ್ ಆಗಿದೆ. ಸೊ ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಏರ್ ಫಿಲ್ಟರ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಹೋಂಡಾ ಜಾಜ್, ID ಟೆಕ್. ಸೊ ಗಾಡಿ ಎಲ್ಲ ಈ ತರ ಇದೆ. ಸರ್ ಏನ್ ಹೇಳಿದ್ರು ಫೈನಲ್ ಪ್ರೈಸ್? 625 ಫೈನಲ್ ಆಗುತ್ತೆ ಸರ್. 6,25,000 ಫೈನಲ್. ಅಂಡ್ ಇಲ್ಲೊಂದು ಬೀಟ್ ಇದೆ, ಅದು ಕೂಡ ಡೀಸೆಲ್ ಕಾರು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 4th ಓನರ್ ಆಗಿದೆ ಸರ್ ಇದು. ಓಕೆ. ಡೀಸೆಲ್ ವೆಹಿಕಲ್, ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಇದೆ, ಚೆನ್ನಾಗಿದೆ ಗಾಡಿ. ಓಕೆ. 165 ಹೇಳಿದೆ ಸರ್, 150 ಫೈನಲ್ ಆಗುತ್ತೆ ಸರ್. 150ಗೆ ಬೀಟ್ ನ ಫೈನಲ್ ಮಾಡಿ ಕೊಡ್ತೀರಾ? 12 ಮಾಡಲ್ ಸರ್. 12 ಮಾಡಲು. ಸೊ ನೋಡ್ತಾ ಇರೋದು ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ಸೊ ಬೀಟ್ ಕೂಡ ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಲೋ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿರುತ್ತೆ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ. 150 ಫೈನಲ್. ಹೌದು ಸರ್, ಹೌದು. ಸೊ ಸಡಾನ್ ಗೆ ಲಕ್ಸುರಿ ಕಿಂಗ್ ಅಂತಾನೆ ಹೇಳ್ಬೋದು. ಹೈವೇಗೂ ಕಿಂಗ್, ಸಿಟಿಗೂ ಸೂಪರ್ ಆಗಿದೆ. ಅದು ಕೂಡ ವೈಟ್ ಕಲರ್. ಹುಂಡೈ ವರ್ಣ CRDI ಡೀಸೆಲ್ ಇಂಜಿನ್ 1.6 ಬರ್ತಾ ಇದೆ. SX ಟಾಪ್ ಎಂಡ್ ಅನ್ಸುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಬರ್ತಾ ಇದೆ. 6 ಏರ್ ಬ್ಯಾಗ್, ಪುಷ್ ಬಟನ್ ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ಮಾಡಲ್ ಸರ್ ಇದು 2013 ಸೆಕೆಂಡ್ ಓನರ್ ಸರ್. 2013 ಸೆಕೆಂಡ್ ಓನರ್ ಆಗಿದೆ. ಹೌದು. ಪುಷ್ ಬಟನ್ 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ ಸರ್. ಹೌದು ಸರ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 6.5 ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಒಂದು 6.25 ಆಗುತ್ತೆ ಸರ್. 6.25ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಸರ್ ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ನಿಮ್ಗೆ. ಸೆಕೆಂಡ್ ಓನರ್ ಆಗಿದೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ ಗಾಡಿದು. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ABS ಅಂಡ್ 6 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. 6 ಏರ್ ಬ್ಯಾಗ್ ಬರುತ್ತೆ ಸರ್. 6 ಏರ್ ಬ್ಯಾಗ್. ಹೌದು. ಸೊ 6 ಏರ್ ಬ್ಯಾಗ್ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಆಮ್ರೆಸ್ಟ್ ಕೂಡ ಇದೆ, ನೋಡ್ತಾ ಇರ್ಬೋದು. ಆಮ್ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್. ಸೊ ಗಾಡಿನ ವರ್ಣ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಫುಲ್ ಲಕ್ಸುರಿ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಗಾಡಿ 6,25,000 ಆಗುತ್ತೆ ಸರ್. 6,25,000 ಫೈನಲ್. ಫೈನಲ್ ಆಗುತ್ತೆ. ಸೊ ಅಲಾಯ್ ವೀಲ್ಸ್ ಮಾತ್ರ ಸೂಪರ್ ಆಗಿದೆ. ಟೈರ್ ಕೂಡ ಒಂದು 80% ಚೆನ್ನಾಗಿದೆ. ಅಂಡ್ ಅದ್ರ ಹಿಂದ್ಗಡೆ ಒಂದು ಸ್ವಿಫ್ಟ್ ಇದೆ, ಅದು ಕೂಡ ರೆಡ್ ಕಲರ್. ಸಾಕಷ್ಟು ಜನ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ರೆಡ್ ಕಲರ್ ಸ್ವಿಫ್ಟ್ ಬೇಕಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್. ಸರ್ 2007 ಸೆಕೆಂಡ್ ಓನರ್ ZXi ಟಾಪ್ ಎಂಡ್ ಮಾಡಲ್ ಇದು. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. FC 28 FC ಇದೆ. 22 ಗಂಟೆ FC ಇದೆ. ಹೌದು ಸರ್. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ZXi ಟಾಪ್ ಎಂಡ್ ಮಾಡಲ್. ZXi ಟಾಪ್ ಎಂಡ್. ಸೊ ಈ ಗಾಡಿ ಆವಾಗ ಟಾಪ್ ಎಂಡ್ ಗಾಡಿ ಇದು. ಹೌದು ಸರ್. ಎಷ್ಟು ರನ್ ಆಗಿದೆ ಇದು? 85 ಆಗಿದೆ ಸರ್. 85 ಆಗಿದೆಯಾ? ಹೌದು. ಓಕೆ. ಫ್ರೆಶ್ FC ಎಲ್ಲ ಇದೆಯಾ? ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಟಿದೆ ಸರ್. 285 ಫೈನಲ್ ಆಗುತ್ತೆ ಸರ್. 285 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? 285 ಆಗುತ್ತೆ ಸರ್. 285 ಫೈನಲ್ ಆಗುತ್ತೆ. ಅಂಡ್ ಇನ್ನೂ ಒಂದು ವ್ಯಾಗನರ್ ನಮ್ ವಿಡಿಯೋದಲ್ಲಿ ಹೇಳಿ ಸರ್. 2017 ಸಿಂಗಲ್ VXi. ಓಕೆ. 65,000 ಕಿಲೋಮೀಟರ್ ರೋಡ್ ಇದೆ ಸರ್ ಇದು. ಓಕೆ. 470 ಹೇಳ್ತಾ ಇದೆ. 460 ವರೆಗೂ ಆಗುತ್ತೆ ಸರ್ ಫೈನಲ್. 460 ಗಂಟ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಸೊ ಟೈರ್ ಕಂಡೀಷನ್ ಎಲ್ಲ ಈ ತರ ಇದೆ. ಅಂಡ್ ಸರ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್? 65 ಆಗಿದೆ ಸರ್. ಸೊ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಎಲ್ಲ ಇದೆ. ಹೌದು ಸರ್. ಸೊ 100% ಸರ್ವಿಸ್ ಟ್ರ್ಯಾಕ್ ಸಿಗುವಂತ ವೆಹಿಕಲ್. ಅಂಡ್ ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಎಲ್ಲೊಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. ಸೊ ವ್ಯಾಗನರ್ ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ, ನೋಡ್ತಾ ಇರ್ಬೋದು. ಸರ್ ಈ ಕಾರಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 460 ಫೈನಲ್ ಆಗುತ್ತೆ ಸರ್ ಇದು. 460 ಫೈನಲ್ ಆಗುತ್ತೆ. ಸೊ 460 ಫೈನಲ್ VXi ವ್ಯಾಗನರ್. ಅಂಡ್ ಸರ್ ಸ್ವಿಫ್ಟ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್. ಎಷ್ಟು ರನ್ ಆಗಿದೆ ಸರ್? 2010 ಸೆಕೆಂಡ್ ಓನರ್ ಇದೆ VXi. 2010 ಸೆಕೆಂಡ್ ಓನರಾ? ಹೌದು ಸರ್. VXi. ಹೌದು ಸರ್. ಸೊ ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ, ಸೂಪರ್ ಆಗಿದೆ ಗಾಡಿ. ಅಂಡ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಪೆಟ್ರೋಲ್ ಅಲ್ವಾ? ಪೆಟ್ರೋಲ್. ಸೊ ಓನರ್ಶಿಪ್? ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಏನಿದೆ ಸರ್? ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 325 ಆಗುತ್ತೆ ಸರ್. 325 ಫೈನಲ್ ಆಗುತ್ತೆ.
ಸೊ ನೋಡ್ತಾ ಇರ್ಬೋದು 325 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಅದ್ರ ಹಿಂದ್ಗಡೆ ಒಂದು i20 ಇದೆ ಸರ್. ಇದು ಆಸ್ಟ್ರಾ ಟಾಪ್ ಎಂಡ್ ಅಲ್ಲ? ಹೌದು ಸರ್, 2012 ಸೆಕೆಂಡ್ ಓನರ್. ಡೀಸೆಲ್ ಸರ್? ಹೌದು ಸರ್. ಸರ್ ಹೇಳಿ ಸರ್, ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಸರ್. ಎಷ್ಟು ರನ್ ಆಗಿದೆ? ಇದು 75 ಆಗಿದೆ ಸರ್. 75,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಟಾಪ್ ಎಂಡ್ ಗಾಡಿ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅಂಡ್ ಟೈರ್ ಕೂಡ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ ಸರ್. ಈ ಕಾರ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 425 ಆಗುತ್ತೆ ಸರ್ ಫೈನಲ್. 425 ಫೈನಲ್ ಆಗುತ್ತೆ ಸರ್. ಯಾವ ಸರ್ ಇದು ಮಾಡಲು? 2012 ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೀವು ಒಂದ್ಸಲ ನೋಡಿದ್ರೆ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಮಾಡಿಸಿರುವಂತ ಲೆದರ್ ಇಂಟೀರಿಯರ್ಸ್. ಸೊ ಕಂಪ್ಲೀಟ್ ಆಗಿ ಕಸ್ಟಮೈಸ್ ಮಾಡಿಸಿದರೆ ಲೆದರ್ ಇಂಟೀರಿಯರ್ಸ್ ನ, ಸೂಪರ್ ಆಗಿದೆ. ಒಳಗಡೆ ಡ್ಯುಯಲ್ ಟೋನ್ ಬೋರ್ಡಿಂಗ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸೊ ಎಷ್ಟು ಸ್ಪೇಸ್ ಇದೆ ಅಂದ್ರೆ ಅಷ್ಟು ಸ್ಪೇಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ i20 ಆಸ್ಟ್ರಾ ಟಾಪ್ ಎಂಡ್ CRDI ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅದು ಕೂಡ ಟಾಪ್ ಎಂಡ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಟೈರ್ ಕೂಡ 80% ಇದೆ, ಸೂಪರ್ ಆಗಿದೆ ಸರ್. 4,25,000 ಆಗುತ್ತೆ. 4,25,000 ಫೈನಲ್ ಆಗುತ್ತೆ. ಅಂಡ್ ಒಂದು ಪುಟಾಣಿ ನ್ಯಾನೋ ಇದೆ ನಮ್ ವಿಡಿಯೋದಲ್ಲಿ, ಸೆಕೆಂಡ್ ನ್ಯಾನೋ. ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್. ಟ್ವಿಸ್ಟ್ ಇದು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. 25-26 ಮೈಲೇಜ್ ಬರುತ್ತೆ ಸರ್. ಅದು 25-26 ಮೈಲೇಜ್ ಬರುತ್ತೆ. ಇದು 160 ಹೇಳ್ತೇವೆ ಸರ್. 1.5 ಫೈನಲ್ ಆಗುತ್ತೆ ಸರ್. 1.5 ಫೈನಲ್ ಆಗುತ್ತೆ. ಪವರ್ ಸ್ಟೇರಿಂಗ್ ವಿತ್ ಇದು 1.5 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 160 ಹೇಳ್ತಿದ್ದಾರೆ ಸರ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಕಾರ್ ಕಲ್ತ್ಕೊಳ್ಳೋರಿಗೆ ಮಾತ್ರ ಎಕ್ಸ್ಟ್ರೀಮ್. ನೋಡ್ತಾ ಇರ್ಬೋದು ಹಿಂದ್ಗಡೆ ನ್ಯಾನೋ XT, ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಾರ್ ಮಾತ್ರ ಈ ತರ ಇದೆ. 1,50,000 ಫೈನಲ್. 1,50,000 ಫೈನಲ್. ಇಕೋ ಸ್ಪೋರ್ಟ್ಸ್ ಹುಡುಕರ್ಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದೆ, ಅದು ಕೂಡ ಮಿಡಲ್ ವೇರಿಯಂಟ್. ಅದು ಕೂಡ ಡೀಸೆಲ್ ಗಾಡಿ, ವೈಟ್ ಕಲರ್ ಕಾರ್. ಹೇಳಿ ಸರ್ ಡೀಟೇಲ್ಸ್. 2016 ಸರ್, ಸೆಕೆಂಡ್ ಓನರ್. ಟ್ರೆಂಡ್ ಪ್ಲಸ್ ಇದು 4 ಏರ್ ಬ್ಯಾಗ್ ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ. ಒಳ್ಳೆ 20 ಮೈಲೇಜ್ ಬರುತ್ತೆ ಸರ್. ನಿಮ್ಗೆ 20 ಮೈಲೇಜ್ ಈಸಿಯಾಗಿ ಬರುತ್ತೆ. 5.5 ಲಕ್ಷ, 5.3 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 5.3 ಲಕ್ಷ ಲೋನೇ ಮಾಡ್ಕೊಡ್ತೀರಾ ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 6.5 ಫೈನಲ್ ಆಗುತ್ತೆ. 6.5 ಫೈನಲ್ ಆಗುತ್ತೆ ಸರ್. ಬರುತ್ತೆ, ಹೊಸ ಟೈರ್ ಇದೆ ಸರ್. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? 4 ಏರ್ ಬ್ಯಾಗ್ ಬರುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ ಸರ್. ಗಾಡಿಯಲ್ಲಿ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಎಲ್ಲೂ ಇಲ್ಲ. ಸೊ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಆಗಿದೆ. ಗಾಡಿ ಎಲ್ಲ ಈ ತರ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್. ಇನ್ನೊಂದ್ಸಲ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 6.5 ಆಗುತ್ತೆ ಸರ್. ಅದು 6.5. ಹೌದು ಸರ್. ಅಂಡ್ ಸರ್ ಇದು ಪೋಲೋ ಹೇಳಿ ಸರ್. ಪೆಟ್ರೋಲ್ ಸರ್. ಪೋಲೋ 2017 ಸಿಂಗಲ್ ಓನರ್ ಸರ್. ಓಕೆ. 17 ಸಿಂಗಲ್ ಓನರ್. ಕಂಫರ್ಟ್ ಆಪ್ಷನ್ ಅಲ್ಲಿ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಎಲ್ಲ ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. ಇದು ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಹೌದು ಸರ್, ಅಪ್ಡೇಟ್ ಇದೆ. ಓಕೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಹೌದು ಸರ್, ಹೌದು. ಸೊ ಪೆಟ್ರೋಲ್ ವೆಹಿಕಲ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಮಿಡಲ್ ವೇರಿಯಂಟ್ ಇದು ಬಂದ್ಬಿಟ್ಟು. ಸೊ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್, ಎಕ್ಸ್ಟ್ರೀಮ್ ಆಗಿದೆ. ಸರ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 580 ಫೈನಲ್ ಆಗುತ್ತೆ ಸರ್. 580 ಫೈನಲ್. ಹೌದು ಸರ್. ಸೊ 580 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಲಕ್ಸುರಿ ವೆಹಿಕಲ್ ನ. ಸೊ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಎಲ್ಲೂ ಇಲ್ಲ. ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಆರಾಮಾಗಿ 85% ಲೋನೇ ಆಗೋಗ್ಬಿಡುತ್ತೆ ಸರ್. 5.5 ಲೋನ್ ಆಗುತ್ತೆ ಸರ್. ಓಕೆ. ಅಂಡ್ ಸರ್ ಈ ರಾಯಲ್ ಕಿಂಗ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಸಿಂಗಲ್ W11 ವಿತ್ ಸನ್ರೂಫ್ ವಿತ್ ಪುಷ್ ಬಟನ್ ಬರುತ್ತೆ. 80,000 ಕಿಲೋಮೀಟರ್ ಓಡಿದೆ ಸರ್. ಇದು 80,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಹೌದು ಸರ್. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಎಲ್ಲ ಹಿಸ್ಟ್ರಿ ಎಲ್ಲ ಇರುತ್ತೆ. ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ನಿಮ್ಗೆ ಸನ್ರೂಫ್ ಎಲ್ಲ ಬರುತ್ತೆ. ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 16 ಲಕ್ಷ ಹೇಳ್ತದೆ. ಒಂದು 15-75 ಫೈನಲ್ ಆಗುತ್ತೆ. 15-75 ಫೈನಲ್. 1575 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು, ಟಾಪ್ ಎಂಡ್ ಗಾಡಿ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ನೋಡಿ ಸನ್ರೂಫ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಸನ್ರೂಫ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಕ್ಸ್ಟ್ರೀಮ್ ಆಗಿದೆ, ಸೂಪರ್ ಆಗಿದೆ ವೆಹಿಕಲ್. ಅದಂದ್ರೆ ನಿಮ್ಗೆ ಸರ್ 6 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. 8 ಬರುತ್ತೆ. 8 ಬರುತ್ತೆ. ಸೊ 8 ಏರ್ ಬ್ಯಾಗ್ ಬರುವಂತ ಏಕೈಕ ವೆಹಿಕಲ್ ನೋಡ್ತಾ ಇರ್ಬೋದು. ಮಹೇಂದ್ರದಲ್ಲಿ
ಕಿಂಗ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಇದ್ರಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು. ಅಂಡ್ ಇವನ್ ಥರ್ಡ್ ರೋ ಅಲ್ಲಿ ಕೂಡ ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು ಸರ್. 1575 ಫೈನಲ್. ಹೌದು ಸರ್. ಸೊ 1575 ಗೆ ಫೈನಲ್ ಮಾಡ್ಕೊಡ್ತಾರೆ. W11 ವೇರಿಯಂಟ್ XUV 500 XUV 500 ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಸೆಲ್ಟೋಸ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2020 ಸಿಂಗಲ್ ಓನರ್ ಸರ್, 18,000 ಕಿಲೋಮೀಟರ್ ಓಡಿದೆ. ಓಕೆ, ಎಷ್ಟು ರನ್ ಆಗಿದೆ ಸರ್? 18,000 ಆಗಿದೆ ಸರ್. ಸಿಂಗಲ್ ಓನರ್, ಹೌದು 100% ಅಪ್ ಟು ಡೇಟ್ ಸರ್ವಿಸ್ ಇರುವಂತ ವೆಹಿಕಲ್. ಸರ್ ಇದು ಪೆಟ್ರೋಲ್ ಇದು? ಪೆಟ್ರೋಲ್ ಸರ್ ಅದು. ಓಕೆ ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 15,75 ಹೇಳ್ತದೆ, ಒಂದು 15,000 ಫೈನಲ್ ಆಗುತ್ತೆ ಸರ್. 15,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಅಲೈ ವೀಲ್ಸ್ ಎಲ್ಲ ಟಾಪ್ ಅಂಡ್ ಗಾಡಿಯಲ್ಲಿ ಎಲ್ಲ ಇರುತ್ತೆ ನಿಮ್ಗೆ. ಕ್ರೋಮ್ ಗಾರ್ನಿಶ್ ಎಲ್ಲ ಸೂಪರ್ ಆಗಿ ಮಾಡಿಸಿದ್ದಾರೆ. ಅಂಡ್ ಕ್ಲಾಡಿಂಗು, ವೀಲ್ ಆರ್ಚ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಕಿಯಾ ಸೆಲ್ಟಾಸ್ ಪೆಟ್ರೋಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳಿ. ಒಳಗಡೆ ಪುಷ್ ಬಟನ್ ಸ್ಟಾರ್ಟ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಸನ್ ರೂಫ್, ಎಲ್ಲ ತರ ಆಪ್ಷನ್ಸ್ ನಿಮ್ಗೆ ಈ ವೆಹಿಕಲ್ ಅಲ್ಲಿ ಸಿಗುತ್ತೆ. ಸೊ ಟಾಪ್ ಅಂಡ್ ಗಾಡಿ ನಾವೇನ್ ಮಾತಾಡಂಗೆ ಇಲ್ಲ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮೆರಾ, ಅಲೈ ವೀಲ್ಸ್, ಆಮ್ರೆಸ್ಟ್, ರೈರ್ ಎಸಿ, ಇನ್ನೂ ಜಾಸ್ತಿ ಫೀಚರ್ಸ್ ಇರುತ್ತೆ ನಿಮ್ಗೆ ಈ ಗಾಡಿಯಲ್ಲಿ. ಸರ್ ಏನ್ ಹೇಳಿದ್ರು ಈ ವೆಹಿಕಲ್ ಗೆ ಪ್ರೈಸ್? 675 ಆಗುತ್ತೆ ಸರ್. ಸರ್ 15,75 ಫೈನಲ್. ಹೌದು ಸರ್ ಅದು. ಅಂಡ್ ಒಂದು SX4 ಇದೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ZD 2011 ಸೆಕೆಂಡ್ ಓನರ್ ಇದೆ ಸರ್. ಇದು 2011 ಸೆಕೆಂಡ್ ಓನರ್ ZD ಟಾಪ್ ಅಂಡ್ ಗಾಡಿ. ಹೌದು. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ ವೀಲು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಲ್ಲ ಈ ತರ ಇದೆ. ಸೊ ಫುಲ್ ಸ್ಪೇಷಿಯಸ್ ಬರುವಂತ ವೆಹಿಕಲ್, ಟಾಪ್ ಅಂಡ್ ಗಾಡಿ ZDI, ಅದು ಕೂಡ ವೈಟ್ ಕಲರ್. ಸರ್ ಈ ಕಾರ್ಗೆ ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 3.5 ಹೇಳ್ತಾ ಇದ್ದೀನಿ, ಒಂದು 330 ಫೈನಲ್ ಆಗುತ್ತೆ ಸರ್. ಇದು 330 ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಈ ವೆಹಿಕಲ್ ನ? ಹೌದು ಸರ್. ಸರ್ ಒಂದು 18-20 ಬರುತ್ತೆ ಸರ್ ಮೈಲೇಜ್? ಬರುತ್ತೆ ಸರ್. ಮೇಂಟೆನೆನ್ಸ್ ಕೂಡ ಕಡಿಮೆ ಏನೊಂದು ಮಾರುತಿದ್ದಾರೆ ಸರ್, ಮೇಂಟೆನೆನ್ಸ್ ಕಡಿಮೆ. ಹೌದೌದು, ಇನ್ನೊಂದು 6,000-7,000 ಒಳಗಡೆ ಮೇಂಟೆನೆನ್ಸ್ ಎಲ್ಲ ಆಗೋಗ್ಬಿಡುತ್ತೆ. ಅಂಡ್ ಸರ್ ಇನ್ಸೂರೆನ್ಸ್ ಅಪ್ ಟು ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಓಕೆ, ಏನ್ ಹೇಳಿದ್ ಪ್ರೈಸ್? 330 ಆಗುತ್ತೆ ಸರ್. ಮಾರುತಿ ಸುಜುಕಿ ಸಿಯಾಜೋ ಲಕ್ಸುರಿ ಸೆಗ್ಮೆಂಟ್, ಅದು ಕೂಡ ಡೀಸೆಲ್ ವೆಹಿಕಲ್, ಟಾಪ್ ಅಂಡ್ ಗಾಡಿ, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸರ್ ಈ ಗಾಡಿ ಓನರ್ಶಿಪ್ ಏನಾಗಿದೆ, ಎಷ್ಟು ರನ್ ಆಗಿದೆ? 2017 ಸಿಂಗಲ್ ಓನರ್ ಸರ್. ZD ಪ್ಲಸ್ ಇದು 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಇದು ಓಕೆ, ಒಂದು 7.5 ಫೈನಲ್ ಆಗುತ್ತೆ ಸರ್. ಇದು 7.5 ಫೈನಲ್. ಹೌದು ಸರ್. ಸೊ 7.5 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಮಾರುತಿ ಸುಜುಕಿ ಸಿಯಾಜ್ ಡೀಸೆಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, 100% ರೀಸೇಲ್ ವ್ಯಾಲ್ಯೂ ಇರುವಂತ ವೆಹಿಕಲ್. ಸರ್ 7.5 ಫೈನಲ್ ಆಗುತ್ತೆ ಸರ್. 7.5 ಫೈನಲ್ ಆಗುತ್ತೆ ಸರ್. ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ 2.4 Z ವರ್ಷನ್ ಟಾಪ್ ಅಂಡ್ ಗಾಡಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಸಿಂಗಲ್ ಓನರ್ Z ವರ್ಷನ್ ಸರ್. ಅದು 170 ಓಡಿದೆ. ಓಕೆ, ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್ ಓನರ್ ಆಗಿದೆ ಸರ್. ಇದು ಸಿಂಗಲ್ ಓನರ್ ಆಗಿದೆ. ಹೌದು ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 19.5 ಹೇಳ್ತಾ ಇದ್ದೀನಿ, ಒಂದು 19 ಲಕ್ಷ ಫೈನಲ್ ಆಗುತ್ತೆ ಸರ್. ಇದು 19 ಲಕ್ಷ ಗಂಟೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸರ್. ಸೊ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ಟೊಯೋಟಾ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಹತ್ತತ್ರ 5 ಲಕ್ಷ 6 ಲಕ್ಷ ಕಿಲೋಮೀಟರ್ ಓಡಿರೋ ಅಂತ ವೆಹಿಕಲ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಕ್ರಿಸ್ಟಾ ಟಾಪ್ ಅಂಡ್ 2.4 Z ವರ್ಷನ್. ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಇದೆ, 95% ಟೈರ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಸೊ ಫುಲ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಎಲ್ಲ ನಿಮ್ಗೆ ರೂಫ್ AC ಇಂದ ಹಿಡಿದ್ಬಿಟ್ಟು ಒಳಗಡೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ಸೊ ಹಿಂದೆ ಕೂಡ ನಿಮ್ಗೆ ಇಲ್ಲಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಗಾಡಿ. ಸೊ ನಿಮ್ಗೆ ಇಂಜಿನ್ ಸ್ಟಾರ್ಟ್ ಟು ಸ್ಟಾಪ್ ಬಟನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಟೊಯೋಟಾ ಇನೋವಾ ಅಂಡ್ ಕಿಯಾ ಸೆಲ್ಟಾಸ್. ಸೊ
ಸರ್ ಇದು ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ಸರ್. 2021 ಸಿಂಗಲ್ ಓನರ್, 15,000 ಕಿಲೋಮೀಟರ್ ಓಡಿದೆ ಸರ್ ಇದು. ಇತ್ತು ಸನ್ ರೂಫ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ. ಟೈರ್ ಕೂಡ 90% ಚೆನ್ನಾಗಿದೆ. ಸೈಡ್ ಕ್ಲಾಡಿಂಗು, ಕ್ರೋಮ್ ಗಾರ್ನಿಶ್ ಎಲ್ಲ ಬರುತ್ತೆ. ಒಂದು ಒಳ್ಳೆ ಕಲರ್. ಸೊ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್, ಒಂದು ಒಳ್ಳೆ ಲಕ್ಸುರಿ ಬೂಟ್ ಸ್ಪೇಸ್ ಅಂತಾನೆ ಹೇಳ್ಬೋದು. ದೊಡ್ಡ ಬೂಟ್ ಸ್ಪೇಸ್ ಇದೆ. ಅಂಡ್ ಹಿಂದ್ಗಡೆ ರೇರ್ ಎಸಿ, ನಿಮ್ಗೆ ಇದ್ರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು, ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೂಪರ್ ಆಗಿದೆ ವೆಹಿಕಲ್ ಮಾತ್ರ. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹಾ, ಪೆಟ್ರೋಲ್ ಇಂಜಿನ್ ಸರ್ ಇದು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? 16 ಲಕ್ಷ ಹೇಳ್ತೇವೆ, 15 ಮುಕ್ಕಾಲ್ಗೆ ಆಗುತ್ತೆ ಸರ್ ಇದು. 15 ಮುಕ್ಕಾಲ್ಗೆ ಆಗುತ್ತೆ. 15 ಕಾಲ್ಗೆ. ಓಕೆ. ಸೊ ಇನ್ನೂ ಒಂದು ಟೊಯೋಟಾ ಇನೋವಾ ಇದೆ ಸರ್, ಹೇಳಿ ಸರ್ ಇನೋವಾ ಬಗ್ಗೆ. 2010 ಸೆಕೆಂಡ್ ಓನರ್, ಬಿ ವರ್ಷನ್ ಟಾಪ್ ಎಂಡ್ ಮಾಡಲ್ಲ. 151 ಓಡಿದೆ. ಅಪ್ಡೇಟ್ ಎಲ್ಲ ಶೋರೂಮ್ ಎಷ್ಟಿದೆ ಸರ್ ನಿಮಗೆ? 155 ಓಡಿದೆ. ಹೌದು ಸರ್, ಅದು ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. 2.5 ಸರ್, ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಕೊಡ್ತೀವಿ ಇದಕ್ಕೆಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕಾರ್ಸ್ ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇರುತ್ತೆ. 7 lakhs ಫೈನಲ್ ಆಗುತ್ತೆ ಸರ್ ಇದು. 7 lakh ಹೌದು ಸರ್, ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 2.5 ವಿ ವರ್ಷನ್ ಸರ್. ಯಾವ ಸರ್ ಮಾಡಲ್? 2010 ಸೆಕೆಂಡ್ ಓನರ್. 10 ಸೆಕೆಂಡ್ ಓನರ್, 7 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್, 100% ಸರ್. ಈ ಗಾಡಿಗೂ ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್, 6 lakh ವರೆಗೂ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಡ್ಯುಯಲ್ ಟೋನ್ ಸೀಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಒಂದು ಲಕ್ಸುರಿ ಕಾರ್, ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ABS ಎಲ್ಲ ಬರುವಂತ ವೆಹಿಕಲ್. ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿರುವಂತ ವೆಹಿಕಲ್. ಸೊ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸರ್ ಫೈನಲ್ ಎಷ್ಟು? 7 lakhs ಆಗುತ್ತೆ ಸರ್. ಸೊ ಇನ್ನೂ ಒಂದು ಟೊಯೋಟಾ ಇನೋವಾ 2.5, ಇದು ಕೂಡ ವಿ ವರ್ಷನ್, ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಹೇಳಿ ಸರ್. ಸರ್ 2010 ಸೆಕೆಂಡ್ ಓನರ್, ವಿ ವರ್ಷನ್ ಟಾಪ್ ಎಂಡ್ ಸರ್ ಇದು. ಓಕೆ. ಇದು 180 ಓಡಿದೆ ಸರ್ ಕಿಲೋಮೀಟರ್ ಅಲ್ಲಿ. 180. ಹೌದು ಸರ್, ಒಂದು 675 ಫೈನಲ್ ಆಗುತ್ತೆ ಸರ್ ನಿಮಗೆ. 675 ಫೈನಲ್ ಆಗುತ್ತೆ. ಸೊ 180 ರನ್ ಆಗಿದೆ. 1,80,000. 670 ಸರ್? 70 ಫೈನಲ್ ಆಗುತ್ತೆ. 670 ಫೈನಲ್ ಮಾಡಿ ಕೊಡ್ತಾರೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸೊ ಒನ್ ಆಫ್ ದ, ನಾನು ಎಷ್ಟು ಹೇಳಿದ್ರು ಕಡಿಮೆ ಈ ಕಾರ್ ಬಗ್ಗೆ. ಯಾಕಂದ್ರೆ ಫ್ಯಾಮಿಲಿಗೆ ಮಾತ್ರ ಎಕ್ಸ್ಟ್ರೀಮ್ ಆಗಿ ಸೂಪರ್ ಆಗಿ ಲಕ್ಸುರಿ ಆಗಿರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ನಂಬರ್ ಎಲ್ಲ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. 8975. ಸರ್ ಈ ಗಾಡಿ ಎಷ್ಟು ಹೇಳಿ ಸರ್ ಪ್ರೈಸ್? 675 ಆಗುತ್ತೆ ಸರ್ ಇದು. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಫೋರ್ಡ್ ಫಿಗೋ ಡೀಸೆಲ್ ಗಾಡಿ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ, ಯಾಕಂದ್ರೆ ಇದು ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, ಲೋ ಮೇಂಟೆನೆನ್ಸ್ ಅಂಡ್ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಈ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಪೋಲೋ ಟೈರ್ಸ್ ಇದೆ, 4 ಕೂಡ ಅಪೋಲೋ ಟೈರ್ಸ್ ಇದೆ, ನೋಡ್ತಾ ಇರ್ಬೋದು. ಸರ್ ಈ ಕಾರ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಸರ್. 2011 ಸೆಕೆಂಡ್ ಓನರ್ ಸರ್, ಡೀಸೆಲ್, ಟೈಟಾನಿಯಂ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು. ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ. ಹೌದು ಸರ್, ಹೌದು. 2 ಏರ್ ಬ್ಯಾಗ್ ಬರುತ್ತೆ ಸರ್? 2 ಏರ್ ಬ್ಯಾಗ್ ಬರುತ್ತೆ ಸರ್. 2011 ಸೆಕೆಂಡ್ ಓನರ್. 11 ಸೆಕೆಂಡ್ ಓನರ್. ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಡಬಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, 2 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಟೈಟಾನಿಯಂ ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್, ಹೌದು. ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಾರ್ಮಲ್ ವೀಲ್ಸ್ ಸರ್? ನಾರ್ಮಲ್ ವೀಲ್ಸ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? 240 ಆಗುತ್ತೆ ಸರ್ ಫೈನಲ್. 240 ಆಗುತ್ತೆ ಸರ್. 240 ಫೈನಲ್ ಮಾಡಿ ಕೊಟ್ಬಿಡ್ತೀವಿ. 2011 ಮಾಡಲ್. 11 ಟೈಟಾನಿಯಂ ಸೆಕೆಂಡ್ ಓನರ್ ಸರ್. ಸೊ ಸೆಕೆಂಡ್ ಓನರ್ ಗಾಡಿ. ಸರ್ ಇವಾಗ ಫೋರ್ಡ್ ಫಿಗೋ ಏನ್ ಮೈಲೇಜ್ ಬರ್ಬೋದು ಸರ್? 20 ಬರುತ್ತೆ ಸರ್. 20+ ಆರಾಮಾಗಿ ಬರುತ್ತೆ. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆನೆ. ನಮ್ಮಮ್ಮ ಅಂದ್ರೆ ಒಂದ್ಸಲ ಸರ್ವಿಸ್ ಕೊಟ್ರೆ ಒಂದು 6,000 7,000 ಬರುತ್ತೆ ಸರ್. ಓಕೆ. 2,40,000 ಆಗುತ್ತೆ ಸರ್. 2,40,000 ಫೈನಲ್. ಹೌದು ಸರ್. ಸೊ ಅದ್ರ ಪಕ್ಕದಲ್ಲೇ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ವ್ಯಾಗನರ್ಗೆ. ಸರ್ ವ್ಯಾಗನರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2007 ಸಿಂಗಲ್ ಓನರ್ ಸರ್ ಇದು. ಪೆಟ್ರೋಲ್ ವಿತ್ LPG. FC ಇದೆ, 28 FC ಇದೆ. ಸಿಂಗಲ್ ಓನರ್ ಇದೆ ಸರ್ ಇದು. ಓಕೆ, ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಪೆಟ್ರೋಲ್ ಪ್ಲಸ್ LPG ಸಿಂಗಲ್ ಓನರ್ ಗಾಡಿ. ಎಲೆಕ್ಸೈಡ್ ಡ್ಯೂಸ್ ಗಾಡಿ. ಸೊ ಸಿಂಗಲ್ ಓನರ್ ವ್ಯಾಗನರ್ ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ
ಸೆಂಟ್ರಲ್ ಲಾಕ್ ಎಲ್ಲ ಇದೆ ಸರ್. ಸೆಂಟ್ರಲ್ ಲಾಕ್, AC, ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಪೆಟ್ರೋಲ್ ವಿತ್ LPG ಎರಡೂ ಇದೆ ಸರ್ ಇದರಲ್ಲಿ. ಪೆಟ್ರೋಲ್ ವಿತ್ LPG ಎರಡೂ ಇದೆ ಸರ್. LPG ಅಲ್ಲಿ ಒಳ್ಳೆ ಮೈಲೇಜ್ ಬರ್ತಲ್ಲ ಸರ್? ಬರುತ್ತೆ ಸರ್. LPG ಎಲ್ಲ ನಿಮ್ಗೆ ಹತ್ತತ್ರ ಒಂದು 28 ಬರುತ್ತೆ ಸರ್. ಆರಾಮಾಗಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 2 lakhs ಹೇಳ್ತಾ ಇದೀವಿ, 185 ಫೈನಲ್ ಆಗುತ್ತೆ ಸರ್. 185 ಫೈನಲ್. 2 lakhs ಕೋಟಿಂಗ್ ಪ್ರೈಸ್, 185 ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಈ ಗಾಡಿ ನಂಬರ್ ಹೇಳ್ಬಿಟ್ರೆ ನಿಮ್ಗೆ ಇದು ಕಾರ್ ಬಗ್ಗೆ ಡೀಟೇಲ್ಸ್ ತರ ಹೇಳ್ತಾರೆ. ಸರ್ ಇದು ಕಂಪನಿ ಫಿಟೆಡ್ LPG ಅಲ್ವಾ ಸರ್? ಕಂಪನಿ ಫಿಟೆಡ್ LPG ಸರ್. ಸೊ ಕಂಪನಿ ಫಿಟೆಡ್ LPG ಇವರು ಈಚೆ ಮಾಡ್ಸಿಲ್ಲ, ಗಾಡಿಗೆ ಬಂದಿದೆ. ಹೌದು ಸರ್. ಕಂಪನಿ ಫಿಟೆಡ್ LPG ನೋಡ್ತಾ ಇರ್ಬೋದು. ಅಂಡ್ ಇನ್ನೂ ಒಂದು ವ್ಯಾಗನರ್ ಡಿವೈಸ್ LXi ಇದೆ, ಅದು ಕೂಡ ಬ್ಲೂ ಕಲರ್. ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ ಇದು 2008 ಸೆಕೆಂಡ್ ಓನರ್. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಡ್ಯುಯಲ್. ಹೌದು ಸರ್. ಇದು ಪೆಟ್ರೋಲ್ ವಿತ್ LPG ಎರಡು ಬರುತ್ತೆ ಸರ್ ನಿಮ್ಗೆ. ಇದರಲ್ಲೂ ಕೂಡ ಪೆಟ್ರೋಲ್ ಪ್ಲಸ್ LPG. ಕಂಪನಿ ಫಿಟೆಡ್ LPG ನ FC ಬಂದು ಸೆಪ್ಟೆಂಬರ್ ವರೆಗೂ ಇದೆ ಸರ್. ಓಕೆ. ಸೊ ಟಚ್ ಸ್ಕ್ರೀನ್ ಎಲ್ಲ ಇದೆ ಅಡಿಷನಲ್ ಆಗಿ. ಟಚ್ ಸ್ಕ್ರೀನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೀರಿಂಗ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 225 ಹೇಳ್ತಾ ಇದೀನಿ, ಒಂದು 210 ವರೆಗೂ ಫೈನಲ್ ಆಗುತ್ತೆ. 210 ಫೈನಲ್ ಆಗುತ್ತೆ ಸರ್. ಸೊ ನ್ಯಾನೋ LX ಇದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಸಿಟಿ ಯೂಸ್ಗೆ. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. 2012 ಸೆಕೆಂಡ್ ಓನರ್, ಬರೀ 11,000 ಓಡಿದೆ ಸರ್. ಇದು ಸೆಕೆಂಡ್ ಓನರ್, ಬರೀ 11,000 ಓಡಿದೆ. AC ಪವರ್ ವಿಂಡೋ ಬರುತ್ತೆ. AC ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸೊ ಕಡಿಮೆ ಓಡಿದೆ ಕಾರು. ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಸರ್ AC ಪವರ್ ವಿಂಡೋ. ಹೌದು. 25 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 25 ಗಂಟೆ ಆರಾಮಾಗಿ ಮೈಲೇಜ್ ಬರುತ್ತೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾರೆ. 120 ಹೇಳ್ತಾರೆ, 110 ಫೈನಲ್ ಆಗುತ್ತೆ ಸರ್ ಇದು.